ಇವತ್ತು ಡಿಕೆ ಶಿವಕುಮಾರ್ ಅವರ ಭದ್ರಕೋಟೆಗೆ ನಿಖಿಲ್ ಕುಮಾರಸ್ವಾಮಿ ಲಗ್ಗೆ ಇಡಲಿದ್ದಾರೆ. ಉಪಮುಖ್ಯಮಂತ್ರಿ ಕ್ಷೇತ್ರದಲ್ಲೇ ಜೆಡಿಎಸ್ ಮತ್ತೆ ಗಟ್ಟಿಗೊಳಿಸಲು ಪಣವನ್ನು ತೊಡುತ್ತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಛಲ ಬಿಡದೆ ಹಠಕ್ಕೆ ಬಿದ್ದು ಉಪಮುಖ್ಯಮಂತ್ರಿ ಕ್ಷೇತ್ರದಲ್ಲೇ ಜೆಡಿಎಸ್ ಮತ್ತೆ ಗಟ್ಟಿಗೊಳಿಸುವುದಕ್ಕೆ ಪಣ. ಕನಕಪುರದಲ್ಲಿ ಇವತ್ತು ಜೆಡಿಎಸ್ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ. ಕನಕಪುರದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆ ನಡೆಸಲಿರುವಂತಹ ನಿಖಿಲ್ ಕುಮಾರಸ್ವಾಮಿ ಇವತ್ತೇ ಸೋತಿದ್ದ ರಾಮನಗರದಲ್ಲೂ ನಿಖಿಲ್ ಕುಮಾರಸ್ವಾಮಿ ಪ್ರವಾಸವನ್ನ ಮಾಡ್ತಿದ್ದಾರೆ. ರಾಮನಗರದಲ್ಲಿ ಜೆಡಿಎಸ್ ಸಂಘಟನಾ ಪ್ರವಾಸ ಕೈಗೊಳ್ಳಲಿರುವ ನಿಖಿಲ್ ಕುಮಾರಸ್ವಾಮಿ ರಾಮನಗರ ಜಿಲ್ಲೆಯಲ್ಲಿ ಫಲ ಕೊಡುತ್ತಾ ನಿಖಿಲ್ ಕುಮಾರಸ್ವಾಮಿಯ ಪ್ರವಾಸ. ಎಲ್ಲೆಲ್ಲಿ ಬದಲಾವಣೆಯನ್ನ ತರಬೇಕು ಅನ್ನೋದೇ ಗೊತ್ತಿಲ್ವಾ ಅಂತ. ರಾಮನಗರ ಜಿಲ್ಲೆಯಲ್ಲಿ ಜೆಡಿಎಸ್ನ ಒಬ್ಬರೇ ಒಬ್ಬ ಶಾಸಕರಿಲ್ಲ. ಕುಮಾರಸ್ವಾಮಿ ಗೆದ್ದಿದ್ದ ಚನ್ನಪಟ್ಟಣವನ್ನ ಕಾಂಗ್ರೆಸ್ಗೆ ಕಳೆದುಕೊಂಡ ನಿಖಿಲ್ ಕುಮಾರಸ್ವಾಮಿ. ದೇವೇಗೌಡರು ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ ಪ್ರತಿನಿಧಿಸಿದ್ದಂತಹ ಕ್ಷೇತ್ರ ರಾಮನಗರ ಜಿಲ್ಲೆಯಲ್ಲಿ ಈಗ ಜೆಡಿಎಸ್ ಶಾಸಕರಿಲ್ಲದೆ ಝೀರೋ ಆಗಿದೆ. 2028ಕ್ಕೆ ರಾಮನಗರದಲ್ಲಿ ಜೆಡಿಎಸ್ ಗೆಲ್ಲಿಸಲು ಈಗಿನಿಂದಲೇ ನಿಖಿಲ್ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇವತ್ತು ಡಿಕೆ ಶಿವಕುಮಾರ್ ಅವರ ಕೋಟೆಗೆ ಲಗ್ಗೆ ಇಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಹೇಳಿಕೆಗಳ ಮುಖಾಂತರವಾಗಿ ಸಿದ್ಧಾಂತದ ಜಂಗಮ ಸ್ಥಿತಿಯ ವಿಚಾರವಾಗಿ ಜನ ಬೇರ್ಪಟ್ಟಿದ್ದಾರೆ. ಜೆಡಿಎಸ್ ಬಂಗಲೆಯಲ್ಲಿ ಬಿರುಕು ಮೂಡಿದಾಗ ಛಿದ್ರಗೊಂಡ ಜನರನ್ನ ಸೆಳೆಯೋದು ಹೇಗೆ? ಪ್ರವಾಸದ ಮುಖಾಂತರವಾಗಿ ಸೆಳೆಯೋದಕ್ಕೆ ಸಾಧ್ಯನಾ? ಒಂದು ವೇಳೆ ಪಾದಯಾತ್ರೆ ಈ ತರಹದ ಪ್ರವಾಸದ ಮುಖಾಂತರವಾಗಿ ಜನರ ಮನಸ್ಸನ್ನ ಗೆಲ್ಲುವುದೇ ಆಗಿದ್ದರೆ ಕರ್ನಾಟಕದ ಇತಿಹಾಸದಲ್ಲಿ ಪಾದಯಾತ್ರೆ ಅಥವಾ ಪ್ರವಾಸವನ್ನ ಕೈಗೊಂಡ ಇದೇ ಪಂಚಯಾತ್ರೆ ಯೋಜನೆ, ಏನು ಪಂಚರತ್ನ ಯೋಜನೆ, ಕುಮಾರಸ್ವಾಮಿಯ ಹಾಗೆ ಕರ್ನಾಟಕದ ಇತಿಹಾಸದಲ್ಲಿ ಯಾವೊಬ್ಬರೂ ಕೂಡ ಯಾತ್ರೆ ಮಾಡಿರಲಿಲ್ಲ. ಆ ಯಾತ್ರೆ ಮಾಡೇ 17 ಕೂಸಿತ್ತು. ಹಾಗಾಗಿ ಯಾತ್ರೆ ಮುಖಾಂತರವಾಗಿಯೋ ಪ್ರವಾಸದ ಮುಖಾಂತರವಾಗಿಯೋ ಜೆಡಿಎಸ್ಗೆ ಜನರ ಮನಸ್ಸನ್ನು ಸೆಳೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಅದೊಂದು ನಿದರ್ಶನ. ಮತ್ತಿನ್ನೇನು ಮಾಡಬೇಕು? ರಾಜಕೀಯವಾದಂಥ ಹೇಳಿಕೆಯನ್ನು ಕೊಡಬೇಕಾದ್ರೆ ವಿವೇಚನೆಗಳನ್ನು ಕಳ್ಕಬಾರದು. ಯಾವ ಸಮುದಾಯಕ್ಕೆ ಅಥವಾ ಯಾರನ್ನ ನಿಷ್ಠುರ ಮಾಡುತ್ತೆ ನನ್ನ ಹೇಳಿಕೆ ಅನ್ನೋ ಪರಿಜ್ಞಾನ ಬೇಕು. ಸೊ ಇದು ನಾವು ಹೇಳ್ತಾ ಇರೋದಲ್ಲ, ಜೆಡಿಎಸ್ನ ಸಾಕಷ್ಟು ಸ್ಥಳೀಯ ನಾಯಕರೇ ಸ್ವಪಕ್ಷದ ವಿರುದ್ಧವೇ ಈ ತರಹದ್ದೊಂದು ನಕಾರತೆಗಳನ್ನು ಎತ್ತುತ್ತಾ ಇದ್ದಾರೆ. ಒಟ್ಟಾರೆ ಇವತ್ತು ಡಿಕೆ ಶಿವಕುಮಾರ್ ಕ್ಷೇತ್ರಕ್ಕೆ ನಿಖಿಲ್ ಕುಮಾರಸ್ವಾಮಿ ಲಗ್ಗೆ ಇಟ್ಟಿದ್ದಾರೆ. ಇನ್ನು ಯಾವ ಕ್ಷೇತ್ರದಲ್ಲಿ ಸೋತಿದ್ರು ಅದೇ ಕ್ಷೇತ್ರದಲ್ಲಿ ನಿಂತು ಮತ್ತೆ ಸ್ಥಳೀಯ ಮಟ್ಟದ ಕಾರ್ಯಕರ್ತರನ್ನು ಸಂಘಟಿಸುವಂತಹ ಪ್ರಯತ್ನ. ರಾಜ್ಯದಲ್ಲಿ ಜೆಡಿಎಸ್ನ ಅಸ್ತಿತ್ವದ ಉಳಿವಿಗಾಗಿ ಒಂದು ತರಹದ ಹೋರಾಟಕ್ಕೆ ಈಗ ನಿಖಿಲ್ ಕುಮಾರಸ್ವಾಮಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.